ಮೂಡ್ ಸ್ವಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಹೆಣ್ಮಕ್ಳದು ಈ ಜನ್ರೇಷನ್ ಹೆಣ್ಮಕ್ಳ ಮೂಡ್ ಸ್ವಿಂಗ್ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ ಸಿಕ್ಕಾಪಟ್ಟೆ ಆಗ್ತಾನೆ ಇರುತ್ತೆ, ಸ್ವಿಂಗ್ ಆಗ್ತಾನೆ ಇರುತ್ತೆ ಸರ್, ಸ್ವಿಂಗ್ ಆಗ್ತಾನೆ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ 3 ಜನ ಹೆಣ್ಮಕ್ಕಳ ಒಂದು ಹೆಣ್ಮಗುದು ಮೂರು ಸುಮಾರು ಜನದ ವಿಷಯಗಳು, ಸುಮಾರು ವಿಷಯಗಳನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನಾಟ್ ಓನ್ಲಿ ಅಬೌಟ್ ಮೂಡ್ ಸ್ವಿಂಗ್ಸು ತುಂಬ ಹತ್ರ ಪರಿಚಯ ಆಗ್ಬಿಟ್ಟಿದೆ ಮಾತಾಡ್ತಾ ಅದರಲ್ಲ ಇನ್ನೂ ಸಾಕಷ್ಟು ವಿಷಯಗಳಿದೆ. ಟ್ರೈಲರ್ಲಿ ಅದೊಂದು ಬಿಟ್ಟಿದ್ದೀವಿ ಅಷ್ಟೇ. ಆಮೇಲೆ ಮೂಡ್ ಸ್ವಿಂಗ್ಸಿಗೆ ಎಷ್ಟು ಮಟ್ಟಿಗೆ ಇವತ್ತಿನ ಮೂಡ್ ಸ್ವಿಂಗ್ಸ್ ಇದೆ ಅಂದರೆ, ನಿಮಗೆ ವೆದರ್, ನಮ್ಮ ಬೆಂಗಳೂರು ವೆದರ್ ಬಗ್ಗೆ ಮಾತಾಡಿದ್ರೆ ಬೆಂಗಳೂರು ವೆದರ್ ಹೆಂಗಿದೆ ಹಂಗೆ. ಒಂದು ಸಲ ಚಳಿ, ಒಂದು ಸಲ ಮಳೆ ಬರುತ್ತೆ, ಒಂದು ಸಲ ಸೆಕೆ, ತುಂಬ ಚೇಂಜಸ್ ಆಗ್ತಿರುತ್ತೆ. ಅದೇ ಥರ ಲೇಡೀಸ್ದು ಮೂಡ್ ಸ್ವಿಂಗ್ಸ್ ಇರುತ್ತೆ. ಅದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ಸ್ ಇನ್ ದಿ ಮೂವಿ. ಅದನ್ನು ಟ್ರೈಲಲ್ಲಿ ಬಿಟ್ಟಿದ್ದೀವಿ ಅಷ್ಟೇ. ಬಟ್ ಇಟ್ಸ್ ನಾಟ್ ಓನ್ಲಿ ದಟ್, ಇಟ್ಸ್ ನಾಟ್ ಅಬೌಟ್ ದಟ್, ಇಟ್ಸ್ ಸಮಥಿಂಗ್ ಬಿಯಾಂಡ್. ಸೊ ಸ್ವಲ್ಪ ಡೆಪ್ತ್ ಹೋಗಬೇಕಾಗತ್ತೆ. ನೀವು ಆರಾಮಾಗಿ ಕೂತ್ಕೊಂಡು ನೋಡಿದ್ರೆ ಯು ವಿಲ್ ಎಂಜಾಯ್ ದಟ್ ಮೂವಿ. ಪಾತ್ರವರ್ಗ ತುಂಬ ದೊಡ್ಡದಾಗಿರುವಂಥದ್ದು. ಈ ಕಡೆ ಮಾಲಾಶ್ರೀ ಮೇಡಮ್ ಸಿನಿಮಾಗೆ ಎಂಟ್ರಿ ಕೊಟ್ಟಿರೋದಾಗಲಿ, ಈಗ ಪ್ರಮೋದ್ ಶೆಟ್ಟಿ ಅವ್ರದ್ದು ಅಬ್ಸರ್ವ್ ಮಾಡಿದಾಗ ಅವರು ವಜ್ರಮುರಿ ಮಗನಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಕೈ ಮುಗಿಯೋದು ಒಂದು ಸೀನ್ ಬರುತ್ತೆ. ರಮೇಶ್ ಇಂದರ್ ಅವರು ಮತ್ತು ಗುರುನಂದನ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಇರೋವಂಥದ್ದು. ಹೌದು, ಅವ್ರಿಗೆಲ್ಲ ರಿಯಲಿ ಥ್ಯಾಂಕ್ಫುಲ್ ಆ್ಯಕ್ಚುಲಿ. ತುಂಬ ಅವರಿಗೆಲ್ಲ ಇಷ್ಟು ಕೊಟ್ಟರೆ ಇಷ್ಟು ಮಾಡಿಬಿಡ್ತಾರೆ. ರಮೇಶ್ ಇಂದ್ರ ಅವರಾಗಲಿ, ಮಾಲಾಶ್ರೀ ಮೇಡಮ್ ಆಗಲಿ. ಗುರುನಂದನ್ ಈಸ್ ಆ್ಯಕ್ಚುಲಿ ತುಂಬ ವೆಲ್ ವಿಷರು. ಅವ್ರು ನಾವು ಏನು ಸ್ಟೋರಿ ಏನು ಕೇಳಲಿಲ್ಲ, ನಂಬಿ ಬಂದು ಮಾಡೋದು. ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಕೂಡ. ಒಂಥರ ಗೆಸ್ಟ್ ಥರ, ಬಟ್ ಸ್ವಲ್ಪ ಗೆಸ್ಟ್ಗಿಂತ ಒಂಚೂರು ನೆಕ್ಸ್ಟ್ ಲೆವೆಲ್ಲೇ ಮಾಡಿದ್ದಾರೆ ಪಾಪ ನಮಗೋಸ್ಕರ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಚಂದ್ರಪ್ರಭಾ ಕಾಮಿಡಿ ಒಂದು ಎಲಿಮೆಂಟ್ಸ್ ಒಂದಿಷ್ಟು ಅವರು ಇದ್ದಾರೆ. ಸೊ ಎಲ್ಲರ ಪಾತ್ರ, ಸುಚೇಂದ್ರ ಪ್ರಸಾದ್ ಸರ್ ಅವರು ಅಷ್ಟೇ, ಸಾಧಾರಣ ಮೂವಿ ಮಾಡಲ್ಲ ಅವರು, ಅವ್ರ ಪಾತ್ರನೂ ಅಷ್ಟೇ. ಎಲ್ಲರೂ ನಾವು ಅದೇ ಒಂದು ಸ್ಮಾಲ್ ಥ್ರೆಡ್ ಕೊಟ್ಟರೆ ಅವ್ರು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುವಂತಾರೆ. ತೊಗೊಂಡೋಗಿದ್ದಾರೆ ಕೂಡ, ವಿದೌಟ್ ಹರ್ಟಿಂಗ್ ಅವರ ಸ್ಕ್ರೀನ್ ಪ್ಲೇ ಆ ಥರ. ಸೊ ಅದು ವಿ ಆರ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಟೀಮ್ ಆ್ಯಕ್ಚುಲಿ. ಅವ್ರು ಇನ್ನೂ ಪ್ರಮೋಷನ್ಗೂ ಕೈ ಜೋಡಿಸ್ತಾರೆ ಅಂದ್ಕೋತೀನಿ ನೆಕ್ಸ್ಟ್ ಫ್ಯೂ ಡೇಸ್. ಎಸ್, ಹೊಂಬಾಳೆ ತಂಡ ನಿಮ್ಮ ಜೊತೆಗೆ ನಿಂತಿರೋದಂದರೆ ವಿಜಯ್ ಕಿರಗುಂದರವರು ಒಂದೊಳ್ಳೆ ಅಂದರೆ ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಅಂತಂದರೆ ಅದನ್ನು ನಮ್ಮ ಕನ್ನಡಿಗರದು ಅಂದರೆ ಯಾವಾಗಲೂ ಜೊತೆಗೆ ನಿಲ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಅವ್ರ ಬಗ್ಗೆ ಇಡೀ ನಾವು ಏನು ಹೇಳೋದೇ ಬೇಡ, ಆಲ್ರೆಡಿ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅಂದರೆ ಅದೇ ಹೇಳೋದು, ನಾವು ನಿಯತ್ತಾಗಿ ಹಾನೆಸ್ಟಾಗಿ ವರ್ಕ್ ಮಾಡಿದ್ರೆ ರಿಸಲ್ಟ್ ಇದ್ದೇ ಇರುತ್ತೆ ಅಂತ. ಅದಕ್ಕೆ ಸಾಕ್ಷಿನೇ ಅವರು. ಯಾಕಂದರೆ ಅದು ಫೋಕಸ್ ಮಾಡಿಕೊಂಡು ಒಂದು ಒಳ್ಳೊಳ್ಳೆ ಟೀಮ್ ಕಟ್ಕೊಂಡು ವರ್ಕ್ ಮಾಡೋರನ್ನ ಒಳ್ಳೊಳ್ಳೆ ತಂಡ ಕಟ್ಕೊಂಡು ಮಾಡಿದ್ದಕ್ಕೆ ಅವರು ಈ ಲೆವೆಲಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಅವರು ಅದೇ ಥರ ಈಗ ಅದೇ ಒಳ್ಳೆ ವಿಷಯ ಇಟ್ಕೊಂಡು ಒಳ್ಳೆ ಟೀಮ್ ಇಟ್ಕೊಂಡು ಹೋದಾಗ ಅವ್ರು ಯಾರಿಗೂ ನೋ ಅಂತ ಹೇಳಿಲ್ಲ. ಲ್ಯಾಂಗ್ವೇಜು ಮತ್ತೊಂದು ಅಂತ ಹೇಳ್ತಾರೆ ಪಬ್ಲಿಕ್, ಬಟ್ ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಸ್ಟೋರಿ, ಒಳ್ಳೆ ವಿಷಯ, ಒಳ್ಳೆ ತಂಡ ಕಮಿಟೆಡ್ ಆಗಿದ್ದಾರೆ ಅಂದರೆ ಅವರು ಸಾಥ್ ಕೊಡ್ತಾರೆ ಅಂತ ನನ್ನ ಭರವಸೆ, ನನಗೆ ಗೊತ್ತಿರೋ ಹಾಗೆಯೇ ನಮಗೂ ವರ್ಕ್ ಆಯಿತು ಅಷ್ಟೇ. ಯಾಕಂದರೆ ಬೇರೆಯವ್ರಿಗೆ ಅದು ಇದು ಅಂತ ಹೇಳ್ತಾರೆ, ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಬಟ್ ಅದೇ ಹೇಳಿದಾಗೆ ಅದು ಇರಬೇಕು. ಎಸೆನ್ಸ್ ಇದ್ದರೆ ವರ್ಕ್ ಆಗೇ ಆಗುತ್ತೆ ಅಷ್ಟೇ. ಡೆಪ್ತ್ ಇದ್ದರೆ ವರ್ಕ್ ಆಗುತ್ತೆ. ಸಿಂಪಲ್ ಅದು. ಸರ್, ಇನ್ನು ಪರ್ಸನಲ್ ಲೈಫ್ ಕಡೆ ಬರೋದಾದರೆ, CA ಆಗಿದ್ದು ಸಿನಿಮಾ ಕಡೆ ಕನಸು ಹೆಂಗೆ ಮೊದಲಿಂದ ನಿಂತ ಸಿನಿಮಾ ಅನ್ನೋದ್ರ ಬಗ್ಗೆ ಅದೇ ಅದು ಆ್ಯಕ್ಚುಲಿ ನಾನು ಇದೆಲ್ಲ ನಂಬ್ತಿರ್ಲಿಲ್ಲ. ಈ ಆಸ್ಟ್ರಾಲಜಿ, ಈ ವಾಸ್ತು ಇವೆಲ್ಲ ನಂಬ್ತಿರ್ಲಿಲ್ಲ. ಬಟ್ ನನ್ನ ವೈಫ್ ಸ್ವಲ್ಪ ನಂಬ್ತಾರೆ ಆ್ಯಕ್ಚುಲಿ. ಶಿ ನೋಸ್, ಇದೆಲ್ಲ ಮಾಡ್ತಾರೆ, ಇವನ್ ನಂಬರ್ದು ಇದೆಲ್ಲ. ಸೊ ಅದೇನೋ ಕರ್ಕೊಂಡು ಹೋಗುತ್ತೆ ಅನಿಸುತ್ತೆ. ಈ ತುಲಾರಾಶಿ ನಂದು ಆ್ಯಕ್ಚುಲಿ 14 ಫೆಬ್ರವರಿ ನನ್ನ ಬರ್ತು. ತುಲಾರಾಶಿಯವ್ರಿಗೆ ಈ ಕ್ರಿಯೇಟಿವ್ ಫೀಲ್ಡು ಕರ್ಕೊಂಡು ಹೋಗುತ್ತೆ ಅಂತಾರೆ. ಸೊ ನಾನು CA ಫೀಲ್ಡಾಗಿ ಡೆಡಿಕೇಟೆಡ್ ಆಗಿ ಇದ್ದವನು, ಬಟ್ ಕಾಲೇಜಲ್ಲಿ ಒಂದಿಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬಂದವನು. ಸೊ ಅದು ಒಂಥರ ನ್ಯಾಚುರಲಾಗಿ ಕರ್ಕೊಂಡು ಹೋಗ್ತಾ ಹೋಯ್ತು. ಯಾರೋ ಸಿಕ್ಕಿದ್ರು, ಅದು ಮಾಡಬೇಕು ಅನ್ಸಿ ನಮಗೂ ಇಂಟ್ರೆಸ್ಟ್ ಬರೋಕ್ಕೆ ಹೋಯ್ತು. ಆ ಥರ ನನ್ನ ಕರ್ಕೊಂಬಂದು ಈ ಇಂಡಸ್ಟ್ರಿಗೆ ಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದು ರಾಶಿ ಮತ್ತು ಇದು ಪ್ರಭಾವ ಅಂತ ಅನ್ಕೋತೀನಿ ನಾನು. ನಾನು ಕ್ಯಾಲೆಂಡರ್ ವರ್ಕ್ ಆಗಿದೆ ಸರ್. ಡೆಫಿನೆಟ್ಲಿ ಕ್ಯಾಲೆಂಡರ್ ವರ್ಕ್ ಆಗಿದೆ. ಅದು ನನಗೆ ಗೊತ್ತಿಲ್ಲಂಗೆ ಕರ್ಕೊಂಬಂದು ಇಲ್ಲಿವರೆಗೂ ಬಿಟ್ಟಿದೆ, ಇನ್ನೆಲ್ಲಿಗೆ ಗೊತ್ತಿಲ್ಲ. ಎಸ್ ಸರ್. ಸೊ ನಾನು ನಂಬಲಿಲ್ಲ ಅಂದರೂ ನಾನು ತುಂಬ ಪ್ರಾಕ್ಟಿಕಲ್ ಆ್ಯಕ್ಚುಲಿ. CA ಅಂದಮೇಲೆ ನಿಮ್ಗೆ ಅನ್ಕೋತೀರ ಇಟ್ಸ್ ಅ ಕಂಪ್ಲೀಟ್ ಮೆಟೀರಿಯಲಿಸ್ಟಿಕ್, ಅಂದರೆ ನಂಬರ್ಸು, ಪ್ರಾಕ್ಟಿಕಲ್ಲು ಜೀವನ. ಸೊ ನೋ ಇಮೋಷನ್ಸ್ ನಮ್ಮ ಇದರಲ್ಲಿ. ಸೊ ಬಟ್ ಇಲ್ಲಿ ಬೇರೆಯೇ, ಇಲ್ಲಿ ಇಮೋಷನ್ಸು ತುಂಬ ಚಾಲೆಂಜಸ್ಸು. ಕ್ರಿಯೇಟಿವ್ ಫೀಲ್ಡ್ ಅಂದರೆ ತುಂಬ ಪೇಷನ್ಸ್ ಬೇಕು. ಆರ್ಗನೈಸ್ಡಾಗಿ ನಿಮಗೆ ಹಿಂಗೆ ಅಂದ್ಕೊಂಡಂಗೆ ಯಾವುದು ಸಿಗ್ತಾ ಇರಲ್ಲ, ಟೈಮಿಗೆ ಸರಿಯಾಗಿ ಯಾವುದು ಆಗ್ತಿರಲ್ಲ. ತುಂಬ ಚಾಲೆಂಜಸ್ ಇರುತ್ತೆ, ನಿಮ್ಗೆ ಗೊತ್ತು. ಎಂಥ ದೊಡ್ಡ ಟೀಮ್ ಆದರೂ ಅದಿರುತ್ತೆ.
ಸೊ ಇಟ್ಸ್ ಅ ವೆರಿ ಎಕ್ಸ್ಟ್ರೀಮ್. ನನ್ನ ಪ್ರೊಫೆಷನ್ಗೂ ಇದಕ್ಕೂ ತುಂಬ ಜನ ನಂಬೋದಿಲ್ಲ. ನೀವಾ ಅಂತಾರೆ ಆ ಪಾತ್ರ, ಅಥವಾ ಟ್ರೈಲರ್ ನೋಡಿದ್ರೆ ಶಾಕ್ ಆಗಿ ಬೀಳ್ತಾರೆ ನಮ್ಮ CA ಕಮ್ಯುನಿಟಿ. ಸೊ ಆ ಥರದ್ದು ಒಂದು ಸಿಚುವೇಶನ್ನು. ಬಟ್ ಅದೇ ನಾನು ಹೇಳಿದಾಗ ಅದಕ್ಕೆ ನಾನು ಹೇಳ್ತಾ ಇರೋದು, ಈ ನಂಬರ್ಸ್ ಆಸ್ಟ್ರಾಲಜಿ ಅಲ್ಲಿ ವರ್ಕ್ ಆಗಿದೆ ಅಂತ ಅಂದ್ಕೋತೀನಿ ರಾಶಿಗಳು ಎಲ್ಲ. ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಇರುವಂಥದ್ದು. ಸೊ ಕನ್ನಡ ಸಿನಿಮಾ ಪ್ರೇಕ್ಷಕರು ಒಳ್ಳೆಯ ಸಿನಿಮಾಗಳನ್ನು, ಒಳ್ಳೆ ಕಂಟೆಂಟ್ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅದೇ ಫೈನಲ್ಲಾಗಿ ಅಷ್ಟೇ, ಇದು ಒಂದು ವುಮೆನ್ ಸೆಂಟ್ರಿಕ್ಕು, ಒಂದು ಮೆಡಿಕಲ್ ಸಬ್ಜೆಕ್ಟು, ಕಾನ್ಸೆಪ್ಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದು ಪೇಯ್ಡ್ ಪ್ರೀಮಿಯರ್ ಶೋ ಅಲ್ಲಿ ಅದು ಸಾಕ್ಷಿ. ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ. ಅವ್ರ ಮೂವಿ ನೋಡಿದ ತಕ್ಷಣ ಅವ್ರ ಲೈಫಿಗೆ ಕನೆಕ್ಟ್ ಆಗಿ ಹತ್ಬಿಟ್ರು. ಸುಮಾರು ರಿಯಾಕ್ಷನ್ಸ್ ಇದೆ, ಅದು ನಿಮಗೆ ಮೋಸ್ಟ್ಲಿ ಕಂಟೆಂಟ್ ಸಿಗ್ಬೋದು ಈಗ. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ. ನನಗೋಸ್ಕರ ಅಲ್ಲ, ನಿಮಗೋಸ್ಕರನೇ ಪಿಕ್ಚರ್ ನೋಡಿ ನಿಮ್ಮೊಂದಿಷ್ಟು ಜನಕ್ಕೆ ನೀವು ಹೇಳಿ ಕರ್ಕೊಂಬಂದು ನೋಡಿ ಅಂತ ಹೇಳ್ತೀನಿ. 10th ಏಪ್ರಿಲ್ ಇದೆ, 10th ಏಪ್ರಿಲ್ 2026 ಫ್ರೈಡೇ ಮಾರ್ನಿಂಗ್ ವೀರೇಶ್ ಥಿಯೇಟ್ರು ಪ್ಲಸ್ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಹಿಂದಿ ಆಲ್ಸೋ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ. ತಾವು ಬಂದು ನೋಡಬೇಕು. ಬುಕ್ ಮೈ ಶೋ ಅಲ್ಲಿ ಹೋಗಿ ನೋಡಿ, ಯಾವ ಥಿಯೇಟರ್ಸ್ ತಮ್ಮ ಹತ್ತಿರ ಇರೋ ಥಿಯೇಟರ್ಸ್ಗಳಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. 10th ಏಪ್ರಿಲ್ ನಮ್ಮ ಸಿನಿಮಾ ಬರ್ತಾಯಿದೆ. ಸರ್ ಹೇಳಿದಂಗೆ ನಮಗೋಸ್ಕರ ಬೇಡ, ನಿಮಗೋಸ್ಕರ ಸಿನಿಮಾ ನೋಡಿ. ಮನೇಲಿ ಕ್ಯಾಲೆಂಡರ್ ಇರ್ತಾನೆ, ದಯವಿಟ್ಟು ಒಂದು ಸಿನಿಮಾ ನೋಡಿ. ಮಾರ್ಕ್ ದಿ ಕ್ಯಾಲೆಂಡರ್ ಏಪ್ರಿಲ್ 10th ದಯವಿಟ್ಟು ಸಿನಿಮಾ ಬಂದು ನೋಡಿ. ನಿಮ್ಮ ಲೈಫ್ 100% ಚೇಂಜ್ ಆಗುತ್ತೆ ಅಂತ ನಮ್ಮ ಸಿನಿಮಾ ತಂಡ ಹೇಳ್ತೀವಿ. ಥ್ಯಾಂಕ್ ಯು. ಮಾರ್ಕ್ ದಿ ಕ್ಯಾಲೆಂಡರ್ ಆ್ಯಂಡ್ ವಾಚ್ ದಿ ಮೂವಿ.